ಭುಜಪೀಡಾಸನ. ಸೊ ಭುಜಪೀಡಾಸನ ಅಥವಾ ಟಿಟಿಬಾಸನ. ಸೊ ನೋಡಿ, ಫಸ್ಟ್ ಭುಜಪೀಡಾಸನ ಟ್ರೈ ಮಾಡಿ, ಅದು ಚೆನ್ನಾಗಿ ಬಂತು ಅಂದರೆ ಯು ಕ್ಯಾನ್ ಗೋ ಫಾರ್ ಟಿಟಿಬಾಸನ. ಸೊ ಇಷ್ಟ ಆದಷ್ಟು ಮಾಡೋಣ. ಸೊ ಇದರಲ್ಲಿ ಎರಡು ಕಾಲುಗಳನ್ನು ಮಡ್ಚ್ಕೋತೀವಿ. ಸೇಮ್ ಇಷ್ಟು ಪ್ರಿಪ್ರೇಟರಿ ಯೂಸ್ ಮಾಡಿಕೊಂಡು ಯಾವಾಗಿರೋ ಪ್ರಾಕ್ಟೀಸ್ ಮಾಡಬೇಕು. ನಿಲ್ಕೊಳ್ತೀವಿ, ಮುಂದಕ್ಕೆ ಬೆಂಡ್ ಆಗಬೇಕು, ಕಾಲು ಹತ್ರನೇ ಇರಲಿ. ಫಸ್ಟ್ ಕಾಲನ್ನು ಮಡ್ಚ್ಕೊಂಡು ಶೋಲ್ಡರ್ಸ್ನ, ಎರಡು ಶೋಲ್ಡರ್ಸ್ ಒಟ್ಟಿಗೆ ಅದರಲ್ಲಿ ವರ್ಕ್ ಮಾಡ್ತೀವಿ. ಎರಡು ಶೋಲ್ಡರ್ಸ್ನ ನಿಮ್ಮ ಮಂಡಿ ಹಿಂದಕ್ಕೆ ತಗೊಳಕ್ಕೆ ಪ್ರಯತ್ನ ಮಾಡಿ. ಚೆನ್ನಾಗಿ ಬಂದಮೇಲೆ ಕೈ ಹಿಂದಕ್ಕೆ ಕೂರ್ಕೊಂಡು ಕಾಲುಗಳನ್ನು ಇಲ್ಲಿ ಮುಂದೆ ಇಂಟರ್ಲಾಕ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇದು ಭುಜಪೀಡಾಸನ. ಸೊ ಇದು ಏನಾಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್. ಕೆಲವೊಬ್ಬರಿಗೆ ಈ ಶೋಲ್ಡರ್ಸ್ ಎಲ್ಲ ಒಂದು ಸ್ವಲ್ಪ ಸಣ್ಣದಾಗಿದ್ರೆ ಈಸಿ ಆಗಿಬಿಡುತ್ತೆ. ಈ ನೀವೇನಾದರೂ ಒಂದು ಸ್ವಲ್ಪ ಗಿರ್ಕೌಟ್ ಎಲ್ಲ ಮಾಡಿತ್ತು ಅಂದರೆ, ಅಷ್ಟಾಂಗ ವಿನ್ಯಾಸ ಎಲ್ಲ ಮಾಡ್ತಾಯಿತ್ತು ಅಂದರೆ ಭುಜ ದಪ್ಪ ಇರುತ್ತಲ್ಲ, ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದು ಭುಜಪೀಡಾಸನ. ಇದೇನು ಗೊತ್ತಾ, ಆ್ಯಕ್ಚುಲಿ ಶೋಲ್ಡರ್ ಮೇಲೆ ಮಂಡಿ ಇರಬೇಕು. ಕೆಲವು ಏನು ಮಾಡ್ತಾರೆ, ಇಲ್ಲಿ ಇಲ್ಸ್ ಮಾಡ್ತೀವಿ. ಇಲ್ಲಿ ಇಲ್ಸ್ ಮಾಡೋದು ಸುಲಭ, ಟ್ರೈಸೆಪ್ಸ್ ಮೇಲೆ ಮಾಡೋದು ಈಸಿಯಾಗಿ ಬಂದ್ಬಿಡುತ್ತೆ. ಬಟ್ ಭುಜದ ಮೇಲೆ ಲಾಕ್ ಮಾಡ್ಕೊಂಡು ಮಾಡೋದು ಕಷ್ಟ. ಆದಷ್ಟು ಭುಜದ ಮೇಲೆ ಲಾಕ್ ಮಾಡಿಕೊಂಡೆ ಮಾಡೋದು ಅಭ್ಯಾಸ ಮಾಡಿ. ಅದೇನಾಗುತ್ತೆ, ನಮಗೆ ನೆಕ್ಸ್ಟ್ ಪ್ರಾಕ್ಟೀಸ್ಗೆ ಪ್ರಿಪ್ರೇಟರಿಯಾಗಿ ವರ್ಕ್ ಮಾಡುತ್ತೆ. ನಾವು ಜಸ್ಟ್ ಹಾಗೆ ಕೆಳಗಡೆ ಲಾಕ್ ಮಾಡೋದ್ರೆ ಈಸಿಯಾಗಿ ಲಾಕ್ ಮಾಡ್ಬೋದು. ಸೊ ಆದಷ್ಟು ಶೋಲ್ಡ್ರ್ ಮೇಲೇ